ನನಗೆ ಕಷ್ಟ ಆದ್ರೆ ಡಿಸಿಎಂ ಡಿಕೆ ಶಿವಕುಮಾರ್ ಸಿಎಂ ಸಿದ್ದರಾಮಯ್ಯ ಅವರ ಹತ್ರ ಹೇಳ್ಕೊಡ್ತೀನಿ. ಹಾಗೆ ಡಿಕೆ ಶಿವಕುಮಾರ್ ತಮ್ಮ ದುಃಖವನ್ನ ಹೈಕಮಾಂಡ್ ಮುಂದೆ ಹೇಳ್ಕೋಬೇಕು ಅಂತ ಹೇಳಿ ಶಾಸಕ ಬಂಡಿ ಸಿದ್ದೇಗೌಡ ಆಗ್ರಹಿಸಿದ್ದಾರೆ. ರಮೇಶ್ ಬಂಡಿ ಸಿದ್ದೇಗೌಡರ ಮಾತು ಇದು. ದುಃಖ ದುಮ್ಮಾನ ಹೇಳ್ಕೊಳ್ಳೋದಕ್ಕೆ ಅವರು ದೆಹಲಿಗೆ ಹೋಗಿದ್ದಾರೆ. ನನಗೆ ಕಷ್ಟ ಆದ್ರೆ ಸಿಎಂ ಡಿಸಿಎಂ ಹತ್ರ ನಾನು ಹೇಳ್ಕೊಳ್ತೀನಿ. ಹಾಗೆ ಹೈಕಮಾಂಡ್ ಹತ್ರ ಡಿಕೆಶಿ ದುಃಖ ಹೇಳ್ಕೋಬೇಕು. ದುಃಖ ದುಮ್ಮಾನ ಹೇಳ್ಕೊಳ್ಳೋದಕ್ಕೆ ಅಂತಾನೆ ದೆಹಲಿಗೆ ಹೋಗಿದ್ದಾರೆ. ಸೂಕ್ತ ಸಮಯದಲ್ಲಿ ಹೈಕಮಾಂಡ್ ತೀರ್ಮಾನ ಮಾಡುತ್ತೆ ಅಂತ ಹೇಳಿ ಕೆಆರ್ಎಸ್ನಲ್ಲಿ ಶಾಸಕ ರಮೇಶ್ ಬಂಡಿ ಸಿದ್ದೇಗೌಡ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಕಷ್ಟ ನನಗೆ ಕಷ್ಟ ಬಂದಾಗ ನಮ್ಮ ಹೈಕಮಾಂಡ್ ಯಾರಪ್ಪ, ನಮ್ ಸಿದ್ದರಾಮಯ್ಯ ಸಾಹೇಬ್ರು, ಡಿಕೆ ಶಿವಕುಮಾರ್ ಸಾಹೇಬ್ರು. ನಾನು ಅವ್ರಿಗೆ ಹೇಳ್ಕೊತೀನಿ. ನಾನು ಬೇರೆ ನನ್ಗಿಂತ ದೊಡ್ಡವರು ಅವ್ರಿಗೆ ಹತ್ರ ಹೇಳ್ಕೋಬೇಕು, ಪಕ್ಷದ ಹೈಕಮಾಂಡ್ ಹತ್ರ ಹೇಳ್ಕೋಬೇಕು. ಅವರ ದುಃಖಗಳನ್ನ ಅವ್ರ ಸಮಾಜದಿಂದ ಹೇಳ್ಕೊಕ್ ಹೋಗಿ ಸಿಎಂ ಆಗ್ಲಿಲ್ಲ ಅನ್ನೋದೇ ದುಃಖನ ನೀವು ಅವ್ರನ್ನೇ ಕೇಳ್ಬೇಕು. ಹಂಗಾರೇನು ನಾವ್ ಈಗ ಜನ ಕಷ್ಟಕ್ಕೆ ನಮ್ಗೇನ್ ತೊಂದರೆ ಇರುವುದಿಲ್ವಾ? ರಾಜಕಾರಣಿಗಳು ಅಂದ್ರೇನು ಮೇಲ್ಗಡೆಯಿಂದ ನಾವು ಉದ್ಭವಿಸಿದವ. ನೀವೆಲ್ಲ ಹೆಂಗಿದ್ರಿ ಹಂಗೆಪ್ಪ. ನಮ್ಗೂ BP ಇದೆ, ಶುಗರ್ ಬರ್ತದೆ, ಇದ್ ಬರ್ತದೆ, ಕಾಯಿಲೆ ಕಸಗಳೆಲ್ಲ ಬರ್ತವೆ, ನಮ್ಗೂ ಸಂಸಾರವೇ. ನಾವು ಎಲ್ಲ ಅಲ್ವಾ ಆಗ್ಬೇಕು ಅಂತ ಅಲ್ವಾ? ಯಾರು ಮಂತ್ರಿ ಆಗ್ಬೇಕು ಅಂತ ಯಾರಿಗ ಆಸೆ ಇಲ್ವಯ್ಯ? ಮಂತ್ರಿ ಆಗ್ಬಾರ್ದು ಅಂತ ಏನಾರ ಯಾರಿಗ ಆಸೆ ಇರುವುದಿಲ್ಲ. ನನಗಿದೆ, ನನ್ಗೆ ಹಕ್ಕಿದೆ. ಇದೆ ಅಂತಲ್ಲ, ನನ್ಗೆ ಹಕ್ಕಿದೆ. ಸರ್ಕಾರ ನಮ್ಮ ಪಕ್ಷದ ಹೈಕಮಾಂಡ್ ತೀರ್ಮಾನ ತಗೋತೀನಿ. ನಮ್ ಜನರ ಆಸೆಗಳೆಯ ಪವರ್ ಶೇರಿಂಗ್ ನ ವಿಚಾರವಾಗಿ ಇಷ್ಟೆಲ್ಲ ಬೆಳವಣಿಗೆ ಆಗ್ತಾ ಇದೆ. ಸಿಎಂ ಸಿದ್ದರಾಮಯ್ಯ ಈ ವಿಚಾರವಾಗಿ ಟಕ್ಕರ್ ಕೊಡುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ. ಪವರ್ ಶೇರಿಂಗು ಅಥವಾ ನನಗೆ ಕಷ್ಟ ಆದ್ರೆ ಡಿಸಿಎಂ ಡಿಕೆ ಶಿವಕುಮಾರ್ ಸಿಎಂ ಸಿದ್ದರಾಮಯ್ಯ ಅವರ ಹತ್ರ ಹೇಳ್ಕೊಡ್ತೀನಿ. ಹಾಗೆ ಡಿಕೆ ಶಿವಕುಮಾರ್ ತಮ್ಮ ದುಃಖವನ್ನ ಹೈಕಮಾಂಡ್ ಮುಂದೆ ಹೇಳ್ಕೋಬೇಕು ಅಂತ ಹೇಳಿ ಶಾಸಕ ಬಂಡಿ ಸಿದ್ದೇಗೌಡ ಆಗ್ರಹಿಸಿದ್ದಾರೆ. ರಮೇಶ್ ಬಂಡಿ ಸಿದ್ದೇಗೌಡರ ಮಾತು ಇದು. ದುಃಖ ದುಮ್ಮಾನ ಹೇಳ್ಕೊಳ್ಳೋದಕ್ಕೆ ಅವರು ದೆಹಲಿಗೆ ಹೋಗಿದ್ದಾರೆ. ನನಗೆ ಕಷ್ಟ ಆದ್ರೆ ಸಿಎಂ ಡಿಸಿಎಂ ಹತ್ರ ನಾನು ಹೇಳ್ಕೊಳ್ತೀನಿ. ಹಾಗೆ ಹೈಕಮಾಂಡ್ ಹತ್ರ ಡಿಕೆಶಿ ದುಃಖ ಹೇಳ್ಕೋಬೇಕು. ದುಃಖ ದುಮ್ಮಾನ ಹೇಳ್ಕೊಳ್ಳೋದಕ್ಕೆ ಅಂತಾನೆ ದೆಹಲಿಗೆ ಹೋಗಿದ್ದಾರೆ. ಸೂಕ್ತ ಸಮಯದಲ್ಲಿ ಹೈಕಮಾಂಡ್ ತೀರ್ಮಾನ ಮಾಡುತ್ತೆ ಅಂತ ಹೇಳಿ ಕೆಆರ್ಎಸ್ನಲ್ಲಿ ಶಾಸಕ ರಮೇಶ್ ಬಂಡಿ ಸಿದ್ದೇಗೌಡ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಕಷ್ಟ ನನಗೆ ಕಷ್ಟ ಬಂದಾಗ ನಮ್ಮ ಹೈಕಮಾಂಡ್ ಯಾರಪ್ಪ, ನಮ್ ಸಿದ್ದರಾಮಯ್ಯ ಸಾಹೇಬ್ರು, ಡಿಕೆ ಶಿವಕುಮಾರ್ ಸಾಹೇಬ್ರು. ನಾನು ಅವ್ರಿಗೆ ಹೇಳ್ಕೊತೀನಿ. ನಾನು ಬೇರೆ ನನ್ಗಿಂತ ದೊಡ್ಡವರು ಅವ್ರಿಗೆ ಹತ್ರ ಹೇಳ್ಕೋಬೇಕು, ಪಕ್ಷದ ಹೈಕಮಾಂಡ್ ಹತ್ರ ಹೇಳ್ಕೋಬೇಕು. ಅವರ ದುಃಖಗಳನ್ನ ಅವ್ರ ಸಮಾಜದಿಂದ ಹೇಳ್ಕೊಕ್ ಹೋಗಿ ಸಿಎಂ ಆಗ್ಲಿಲ್ಲ ಅನ್ನೋದೇ ದುಃಖನ ನೀವು ಅವ್ರನ್ನೇ ಕೇಳ್ಬೇಕು. ಹಂಗಾರೇನು ನಾವ್ ಈಗ ಜನ ಕಷ್ಟಕ್ಕೆ ನಮ್ಗೇನ್ ತೊಂದರೆ ಇರುವುದಿಲ್ವಾ? ರಾಜಕಾರಣಿಗಳು ಅಂದ್ರೇನು ಮೇಲ್ಗಡೆಯಿಂದ ನಾವು ಉದ್ಭವಿಸಿದವ. ನೀವೆಲ್ಲ ಹೆಂಗಿದ್ರಿ ಹಂಗೆಪ್ಪ. ನಮ್ಗೂ BP ಇದೆ, ಶುಗರ್ ಬರ್ತದೆ, ಇದ್ ಬರ್ತದೆ, ಕಾಯಿಲೆ ಕಸಗಳೆಲ್ಲ ಬರ್ತವೆ, ನಮ್ಗೂ ಸಂಸಾರವೇ. ನಾವು ಎಲ್ಲ ಅಲ್ವಾ ಆಗ್ಬೇಕು ಅಂತ ಅಲ್ವಾ? ಯಾರು ಮಂತ್ರಿ ಆಗ್ಬೇಕು ಅಂತ ಯಾರಿಗ ಆಸೆ ಇಲ್ವಯ್ಯ? ಮಂತ್ರಿ ಆಗ್ಬಾರ್ದು ಅಂತ ಏನಾರ ಯಾರಿಗ ಆಸೆ ಇರುವುದಿಲ್ಲ. ನನಗಿದೆ, ನನ್ಗೆ ಹಕ್ಕಿದೆ. ಇದೆ ಅಂತಲ್ಲ, ನನ್ಗೆ ಹಕ್ಕಿದೆ. ಸರ್ಕಾರ ನಮ್ಮ ಪಕ್ಷದ ಹೈಕಮಾಂಡ್ ತೀರ್ಮಾನ ತಗೋತೀನಿ. ನಮ್ ಜನರ ಆಸೆಗಳೆಯ ಪವರ್ ಶೇರಿಂಗ್ ನ ವಿಚಾರವಾಗಿ ಇಷ್ಟೆಲ್ಲ ಬೆಳವಣಿಗೆ ಆಗ್ತಾ ಇದೆ. ಸಿಎಂ ಸಿದ್ದರಾಮಯ್ಯ ಈ ವಿಚಾರವಾಗಿ ಟಕ್ಕರ್ ಕೊಡುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ. ಪವರ್ ಶೇರಿಂಗು ಅಥವಾ ನನಗೆ ಕಷ್ಟ ಆದ್ರೆ ಡಿಸಿಎಂ ಡಿಕೆ ಶಿವಕುಮಾರ್ ಸಿಎಂ ಸಿದ್ದರಾಮಯ್ಯ ಅವರ ಹತ್ರ ಹೇಳ್ಕೊಡ್ತೀನಿ. ಹಾಗೆ ಡಿಕೆ ಶಿವಕುಮಾರ್ ತಮ್ಮ ದುಃಖವನ್ನ ಹೈಕಮಾಂಡ್ ಮುಂದೆ ಹೇಳ್ಕೋಬೇಕು ಅಂತ ಹೇಳಿ ಶಾಸಕ ಬಂಡಿ ಸಿದ್ದೇಗೌಡ ಆಗ್ರಹಿಸಿದ್ದಾರೆ. ರಮೇಶ್ ಬಂಡಿ ಸಿದ್ದೇಗೌಡರ ಮಾತು ಇದು. ದುಃಖ ದುಮ್ಮಾನ ಹೇಳ್ಕೊಳ್ಳೋದಕ್ಕೆ ಅವರು ದೆಹಲಿಗೆ ಹೋಗಿದ್ದಾರೆ. ನನಗೆ ಕಷ್ಟ ಆದ್ರೆ ಸಿಎಂ ಡಿಸಿಎಂ ಹತ್ರ ನಾನು ಹೇಳ್ಕೊಳ್ತೀನಿ. ಹಾಗೆ ಹೈಕಮಾಂಡ್ ಹತ್ರ ಡಿಕೆಶಿ ದುಃಖ ಹೇಳ್ಕೋಬೇಕು. ದುಃಖ ದುಮ್ಮಾನ ಹೇಳ್ಕೊಳ್ಳೋದಕ್ಕೆ ಅಂತಾನೆ ದೆಹಲಿಗೆ ಹೋಗಿದ್ದಾರೆ. ಸೂಕ್ತ ಸಮಯದಲ್ಲಿ ಹೈಕಮಾಂಡ್ ತೀರ್ಮಾನ ಮಾಡುತ್ತೆ ಅಂತ ಹೇಳಿ ಕೆಆರ್ಎಸ್ನಲ್ಲಿ ಶಾಸಕ ರಮೇಶ್ ಬಂಡಿ ಸಿದ್ದೇಗೌಡ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಕಷ್ಟ ನನಗೆ ಕಷ್ಟ ಬಂದಾಗ ನಮ್ಮ ಹೈಕಮಾಂಡ್ ಯಾರಪ್ಪ, ನಮ್ ಸಿದ್ದರಾಮಯ್ಯ ಸಾಹೇಬ್ರು, ಡಿಕೆ ಶಿವಕುಮಾರ್ ಸಾಹೇಬ್ರು. ನಾನು ಅವ್ರಿಗೆ ಹೇಳ್ಕೊತೀನಿ. ನಾನು ಬೇರೆ ನನ್ಗಿಂತ ದೊಡ್ಡವರು ಅವ್ರಿಗೆ ಹತ್ರ ಹೇಳ್ಕೋಬೇಕು, ಪಕ್ಷದ ಹೈಕಮಾಂಡ್ ಹತ್ರ ಹೇಳ್ಕೋಬೇಕು. ಅವರ ದುಃಖಗಳನ್ನ ಅವ್ರ ಸಮಾಜದಿಂದ ಹೇಳ್ಕೊಕ್ ಹೋಗಿ ಸಿಎಂ ಆಗ್ಲಿಲ್ಲ ಅನ್ನೋದೇ ದುಃಖನ ನೀವು ಅವ್ರನ್ನೇ ಕೇಳ್ಬೇಕು.
ಅಲ್ಲ ನಿಮ್ಗೆ ಹಂಗಾರೇನು ನಾವು ಈಗ ಜನಕ್ಕೆ ಅಷ್ಟೇ ನಮ್ಗೇನ್ ತೊಂದರೆ ಇರುವುದಿಲ್ವಾ? ರಾಜಕಾರಣಿಗಳು ಅಂದ್ರೇನು ಮೇಲ್ಗಡೆಯಿಂದ ನಾವು ಉದ್ಭವಿಸಿದವ, ನೀವೆಲ್ಲ ಹೆಂಗಿದ್ರಿ ಹಂಗೆಪ್ಪ. ನಮಗೂ BP ಇದೆ, ಶುಗರ್ ಬರ್ತದೆ, ಇದ್ ಬರ್ತದೆ, ಕಾಯಿಲೆ ಕಸಗಳೆಲ್ಲ ಬರ್ತವೆ, ನಮಗೂ ಸಂಸಾರ ಅವೆ. ನಾವು ಎಲ್ಲ ಅಲ್ವಾ ಆಗ್ಬೇಕು ಅಂತ ಅಲ್ವಾ? ಯಾರು ಮಂತ್ರಿ ಆಗ್ಬೇಕು ಅಂತ ಯಾರಿಗ ಆಸೆ ಇಲ್ವಯ್ಯ? ಮಂತ್ರಿ ಆಗ್ಬಾರ್ದು ಅಂತ ಏನಾರ ಯಾರಿಗ ಆಸೆ ಇರುವುದಿಲ್ಲ. ನನಗಿದೆ, ನನ್ಗೆ ಹಕ್ಕಿದೆ. ಇದೆ ಅಂತಲ್ಲ, ನನ್ಗೆ ಹಕ್ಕಿದೆ. ಸರ್ಕಾರ ನಮ್ಮ ಪಕ್ಷದ ಹೈಕಮಾಂಡ್ ತೀರ್ಮಾನ ತಗೋತೀನಿ. ನಮ್ ಜನರ ಆಸೆ ಕಡೆಯ ಪವರ್ ಶೇರಿಂಗ್ ನ ವಿಚಾರವಾಗಿ ಇಷ್ಟೆಲ್ಲಾ ಬೆಳವಣಿಗೆ ಆಗ್ತಾ ಇದೆ. ಸಿಎಂ ಸಿದ್ದರಾಮಯ್ಯ ಈ ವಿಚಾರವಾಗಿ ಟಕ್ಕರ್ ಕೊಡುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ. ಪವರ್ ಶೇರಿಂಗು ಅಥವಾ ನನಗೆ ಕಷ್ಟ ಆದ್ರೆ DCM DK ಶಿವಕುಮಾರ್ ಸಿಎಂ ಸಿದ್ದರಾಮಯ್ಯ ಅವರ ಹತ್ರ ಹೇಳ್ಕೊಡ್ತೀನಿ, ಹಾಗೆ DK ಶಿವಕುಮಾರ್ ತಮ್ಮ ದುಃಖವನ್ನ ಹೈಕಮಾಂಡ್ ಮುಂದೆ ಹೇಳ್ಕೋಬೇಕು ಅಂತ ಹೇಳಿ ಶಾಸಕ ಬಂಡಿ ಸಿದ್ದೇಗೌಡ ಆಗ್ರಹಿಸಿದ್ದಾರೆ. ರಮೇಶ್ ಬಂಡಿ ಸಿದ್ದೇಗೌಡರ ಮಾತು ಇದು. ದುಃಖ ದುಮ್ಮಾನ ಹೇಳ್ಕೊಳ್ಳೋದಕ್ಕೆ ಅವರು ದೆಹಲಿಗೆ ಹೋಗಿದ್ದಾರೆ. ನನಗೆ ಕಷ್ಟ ಆದ್ರೆ ಸಿಎಂ DCM ಹತ್ರ ನಾನು ಹೇಳ್ಕೊಳ್ತೀನಿ, ಹಾಗೆ ಹೈಕಮಾಂಡ್ ಹತ್ರ DKಶಿ ದುಃಖ ಹೇಳ್ಕೋಬೇಕು. ದುಃಖ ದುಮ್ಮಾನ ಹೇಳ್ಕೊಳ್ಳೋದಕ್ಕೆ ಅಂತಾನೆ ದೆಹಲಿಗೆ ಹೋಗಿದ್ದಾರೆ. ಸೂಕ್ತ ಸಮಯದಲ್ಲಿ ಹೈಕಮಾಂಡ್ ತೀರ್ಮಾನ ಮಾಡುತ್ತೆ ಅಂತ ಹೇಳಿ ಕೆಆರ್ಎಸ್ನಲ್ಲಿ ಶಾಸಕ ರಮೇಶ್ ಬಂಡಿ ಸಿದ್ದೇಗೌಡ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಕಷ್ಟ ನನಗೆ ಕಷ್ಟ ಬಂದಾಗ ನಮ್ಮ ಹೈಕಮಾಂಡ್ ಯಾರಪ್ಪ? ನಮ್ ಸಿದ್ದರಾಮಯ್ಯ ಸಾಹೇಬ್ರು, DK ಶಿವಕುಮಾರ್ ಸಾಹೇಬ್ರು. ನಾನು ಅವ್ರಿಗೆ ಹೇಳ್ಕೊತೀನಿ. ನಾನು ಬೇರೆ ನನ್ಗಿಂತ ದೊಡ್ಡವರು ಅವ್ರಿಗೆ ಹತ್ರ ಹೇಳ್ಕೋಬೇಕು, ಪಕ್ಷದ ಹೈಕಮಾಂಡ್ ಹತ್ರ ಹೇಳ್ಕೋಬೇಕು. ಅವರ ದುಃಖಗಳನ್ನ ಅವ್ರ ಸಮಾಜದಿಂದ ಹೇಳ್ಕೊಕ್ ಹೋಗಿ ಸಿಎಂ ಆಗ್ಲಿಲ್ಲ ಅನ್ನೋದೇ ದುಃಖನಾ? DK ಶಿವಕುಮಾರ್ ನೀವ್ ಅವ್ರನ್ನೇ ಕೇಳ್ಬೇಕು. ಅಲ್ಲ ನಿಮ್ಗೆ ಹಂಗಾರೇನು ನಾವು ಈಗ ಜನಕ್ಕೆ ಅಷ್ಟೇ ನಮ್ಗೇನ್ ತೊಂದರೆ ಇರುವುದಿಲ್ವಾ? ರಾಜಕಾರಣಿಗಳು ಅಂದ್ರೇನು ಮೇಲ್ಗಡೆಯಿಂದ ನಾವು ಉದ್ಭವಿಸಿದವ, ನೀವೆಲ್ಲ ಹೆಂಗಿದ್ರಿ ಹಂಗೆಪ್ಪ. ನಮಗೂ BP ಇದೆ, ಶುಗರ್ ಬರ್ತದೆ, ಇದ್ ಬರ್ತದೆ, ಕಾಯಿಲೆ ಕಸಗಳೆಲ್ಲ ಬರ್ತವೆ, ನಮಗೂ ಸಂಸಾರ ಅವೆ. ನಾವು ಎಲ್ಲ ಅಲ್ವಾ ಆಗ್ಬೇಕು ಅಂತ ಅಲ್ವಾ? ಯಾರು ಮಂತ್ರಿ ಆಗ್ಬೇಕು ಅಂತ ಯಾರಿಗ ಆಸೆ ಇಲ್ವಯ್ಯ? ಮಂತ್ರಿ ಆಗ್ಬಾರ್ದು ಅಂತ ಏನಾರ ಯಾರಿಗ ಆಸೆ ಇರುವುದಿಲ್ಲ. ನನಗಿದೆ, ನನ್ಗೆ ಹಕ್ಕಿದೆ. ಇದೆ ಅಂತಲ್ಲ, ನನ್ಗೆ ಹಕ್ಕಿದೆ. ಸರ್ಕಾರ ನಮ್ಮ ಪಕ್ಷದ ಹೈಕಮಾಂಡ್ ತೀರ್ಮಾನ ತಗೋತೀನಿ. ನಮ್ ಜನರ ಆಸೆ ಕಡೆಯ ಪವರ್ ಶೇರಿಂಗ್ ನ ವಿಚಾರವಾಗಿ ಇಷ್ಟೆಲ್ಲಾ ಬೆಳವಣಿಗೆ ಆಗ್ತಾ ಇದೆ. ಸಿಎಂ ಸಿದ್ದರಾಮಯ್ಯ ಈ ವಿಚಾರವಾಗಿ ಟಕ್ಕರ್ ಕೊಡುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ. ಪವರ್ ಶೇರಿಂಗು ಅಥವಾ ನನಗೆ ಕಷ್ಟ ಆದ್ರೆ DCM DK ಶಿವಕುಮಾರ್ ಸಿಎಂ ಸಿದ್ದರಾಮಯ್ಯ ಅವರ ಹತ್ರ ಹೇಳ್ಕೊಡ್ತೀನಿ, ಹಾಗೆ DK ಶಿವಕುಮಾರ್ ತಮ್ಮ ದುಃಖವನ್ನ ಹೈಕಮಾಂಡ್ ಮುಂದೆ ಹೇಳ್ಕೋಬೇಕು ಅಂತ ಹೇಳಿ ಶಾಸಕ ಬಂಡಿ ಸಿದ್ದೇಗೌಡ ಆಗ್ರಹಿಸಿದ್ದಾರೆ. ರಮೇಶ್ ಬಂಡಿ ಸಿದ್ದೇಗೌಡರ ಮಾತು ಇದು. ದುಃಖ ದುಮ್ಮಾನ ಹೇಳ್ಕೊಳ್ಳೋದಕ್ಕೆ ಅವರು ದೆಹಲಿಗೆ ಹೋಗಿದ್ದಾರೆ. ನನಗೆ ಕಷ್ಟ ಆದ್ರೆ ಸಿಎಂ DCM ಹತ್ರ ನಾನು ಹೇಳ್ಕೊಳ್ತೀನಿ, ಹಾಗೆ ಹೈಕಮಾಂಡ್ ಹತ್ರ DKಶಿ ದುಃಖ ಹೇಳ್ಕೋಬೇಕು. ದುಃಖ ದುಮ್ಮಾನ ಹೇಳ್ಕೊಳ್ಳೋದಕ್ಕೆ ಅಂತಾನೆ ದೆಹಲಿಗೆ ಹೋಗಿದ್ದಾರೆ. ಸೂಕ್ತ ಸಮಯದಲ್ಲಿ ಹೈಕಮಾಂಡ್ ತೀರ್ಮಾನ ಮಾಡುತ್ತೆ ಅಂತ ಹೇಳಿ ಕೆಆರ್ಎಸ್ನಲ್ಲಿ ಶಾಸಕ ರಮೇಶ್ ಬಂಡಿ ಸಿದ್ದೇಗೌಡ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಕಷ್ಟ ನನಗೆ ಕಷ್ಟ ಬಂದಾಗ ನಮ್ಮ ಹೈಕಮಾಂಡ್ ಯಾರಪ್ಪ? ನಮ್ ಸಿದ್ದರಾಮಯ್ಯ ಸಾಹೇಬ್ರು, DK ಶಿವಕುಮಾರ್ ಸಾಹೇಬ್ರು. ನಾನು ಅವ್ರಿಗೆ ಹೇಳ್ಕೊತೀನಿ. ನಾನು ಬೇರೆ ನನ್ಗಿಂತ ದೊಡ್ಡವರು ಅವ್ರಿಗೆ ಹತ್ರ ಹೇಳ್ಕೋಬೇಕು, ಪಕ್ಷದ ಹೈಕಮಾಂಡ್ ಹತ್ರ ಹೇಳ್ಕೋಬೇಕು. ಅವರ ದುಃಖಗಳನ್ನ ಅವ್ರ ಸಮಾಜದಿಂದ ಹೇಳ್ಕೊಕ್ ಹೋಗಿ ಸಿಎಂ ಆಗ್ಲಿಲ್ಲ ಅನ್ನೋದೇ ದುಃಖನಾ? DK ಶಿವಕುಮಾರ್ ನೀವ್ ಅವ್ರನ್ನೇ ಕೇಳ್ಬೇಕು. ಅಲ್ಲ ನಿಮ್ಗೆ ಹಂಗಾರೇನು ನಾವು ಈಗ ಜನಕ್ಕೆ ಅಷ್ಟೇ ನಮ್ಗೇನ್ ತೊಂದರೆ ಇರುವುದಿಲ್ವಾ? ರಾಜಕಾರಣಿಗಳು ಅಂದ್ರೇನು ಮೇಲ್ಗಡೆಯಿಂದ ನಾವು ಉದ್ಭವಿಸಿದವ, ನೀವೆಲ್ಲ ಹೆಂಗಿದ್ರಿ ಹಂಗೆಪ್ಪ. ನಮಗೂ BP ಇದೆ, ಶುಗರ್ ಬರ್ತದೆ, ಇದ್ ಬರ್ತದೆ, ಕಾಯಿಲೆ ಕಸಗಳೆಲ್ಲ ಬರ್ತವೆ, ನಮಗೂ ಸಂಸಾರ ಅವೆ. ನಾವು ಎಲ್ಲ ಅಲ್ವಾ ಆಗ್ಬೇಕು ಅಂತ ಅಲ್ವಾ? ಯಾರು ಮಂತ್ರಿ ಆಗ್ಬೇಕು ಅಂತ ಯಾರಿಗ ಆಸೆ ಇಲ್ವಯ್ಯ? ಮಂತ್ರಿ ಆಗ್ಬಾರ್ದು ಅಂತ ಏನಾರ ಯಾರಿಗ ಆಸೆ ಇರುವುದಿಲ್ಲ. ನನಗಿದೆ, ನನ್ಗೆ ಹಕ್ಕಿದೆ. ಇದೆ ಅಂತಲ್ಲ, ನನ್ಗೆ ಹಕ್ಕಿದೆ. ಸರ್ಕಾರ ನಮ್ಮ ಪಕ್ಷದ ಹೈಕಮಾಂಡ್ ತೀರ್ಮಾನ ತಗೋತೀನಿ. ನಮ್ ಜನರ ಆಸೆ ಕಡೆಯ ಪವರ್ ಶೇರಿಂಗ್ ನ ವಿಚಾರವಾಗಿ ಇಷ್ಟೆಲ್ಲಾ ಬೆಳವಣಿಗೆ ಆಗ್ತಾ ಇದೆ. ಸಿಎಂ ಸಿದ್ದರಾಮಯ್ಯ ಈ ವಿಚಾರವಾಗಿ ಟಕ್ಕರ್ ಕೊಡುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ. ಪವರ್ ಶೇರಿಂಗು ಅಥವಾ ನನಗೆ ಕಷ್ಟ ಆದ್ರೆ DCM DK ಶಿವಕುಮಾರ್ ಸಿಎಂ ಸಿದ್ದರಾಮಯ್ಯ ಅವರ ಹತ್ರ ಹೇಳ್ಕೊಡ್ತೀನಿ, ಹಾಗೆ DK ಶಿವಕುಮಾರ್
ತಮ್ಮ ದುಃಖವನ್ನ ಹೈಕಮಾಂಡ್ ಮುಂದೆ ಹೇಳ್ಕೋಬೇಕು ಅಂತ ಹೇಳಿ ಶಾಸಕ ಬಂಡಿ ಸಿದ್ದೇಗೌಡ ಆಗ್ರಹಿಸಿದ್ದಾರೆ. ರಮೇಶ್ ಬಂಡಿ ಸಿದ್ದೇಗೌಡರ ಮಾತು ಇದು. ದುಃಖ ದುಮ್ಮಾನ ಹೇಳಿಕೊಳ್ಳೋದಕ್ಕೆ ಅವರು ದೆಹಲಿಗೆ ಹೋಗಿದ್ದಾರೆ. ನನಗೆ ಕಷ್ಟ ಆದ್ರೆ ಸಿಎಂ ಡಿಸಿಎಂ ಹತ್ರ ನಾನು ಹೇಳ್ಕೊಳ್ತೀನಿ, ಹಾಗೆ ಹೈಕಮಾಂಡ್ ಹತ್ರ ಡಿಕೆಶಿ ದುಃಖ ಹೇಳ್ಕೋಬೇಕು. ದುಃಖ ದುಮ್ಮಾನ ಹೇಳಿಕೊಳ್ಳೋದಕ್ಕೆ ಅಂತಾನೆ ದೆಹಲಿಗೆ ಹೋಗಿದ್ದಾರೆ. ಸೂಕ್ತ ಸಮಯದಲ್ಲಿ ಹೈಕಮಾಂಡ್ ತೀರ್ಮಾನ ಮಾಡುತ್ತೆ ಅಂತ ಹೇಳಿ ಕೆಆರ್ಎಸ್ನಲ್ಲಿ ಶಾಸಕ ರಮೇಶ್ ಬಂಡಿ ಸಿದ್ದೇಗೌಡ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಕಷ್ಟ ನನಗೆ ಕಷ್ಟ ಬಂದಾಗ ನಮ್ಮ ಹೈಕಮಾಂಡ್ ಯಾರಪ್ಪ, ನಮ್ ಸಿದ್ದರಾಮಯ್ಯ ಸಾಹೇಬ್ರು, ಡಿ.ಕೆ. ಶಿವಕುಮಾರ್ ಸಾಹೇಬ್ರು. ನಾನು ಅವ್ರಿಗೆ ಹೇಳ್ಕೊತೀನಿ. ನಾನು ಬೇರೆ ನನ್ಗಿಂತ ದೊಡ್ಡವರು ಅವ್ರಿಗೆ ಹತ್ರ ಹೇಳ್ಕೋಬೇಕು, ಪಕ್ಷದ ಹೈಕಮಾಂಡ್ ಹತ್ರ ಹೇಳ್ಕೋಬೇಕು. ಅವರ ದುಃಖಗಳನ್ನ ಅವ್ರ ಸಮಾಧಾನ ಹೇಳ್ಕೋಕ್ ಹೋಗಿ ಸಿಎಂ ಆಗ್ಲಿಲ್ಲ ಅನ್ನೋದೇ ದುಃಖನಾ ಡಿ.ಕೆ. ಶಿವಕುಮಾರ್? ನೀವು ಅವ್ರನ್ನೇ ಕೇಳ್ಬೇಕು. ಅಲ್ಲ ನಿಮ್ಗೆ ಹಂಗಾರೇನು ನಾವು ಈಗ ಜನ ಕಷ್ಟಕ್ಕೆ ನಮ್ಗೇನ್ ತೊಂದರೆ ಇರುವುದಿಲ್ವಾ? ರಾಜಕಾರಣಿಗಳು ಅಂದ್ರೇನು ಮೇಲ್ಗಡೆಯಿಂದ ನಾವು ಉದ್ಭವಿಸಿದವ, ನೀವೆಲ್ಲ ಹೆಂಗಿದ್ರಿ ಹಂಗೆಪ್ಪ. ನಮಗೂ BP ಇದೆ, ಶುಗರ್ ಬರ್ತದೆ, ಇದ್ ಬರ್ತದೆ, ಕಾಯಿಲೆ ಕಸಗಳೆಲ್ಲ ಬರ್ತವೆ, ನಮಗೂ ಸಂಸಾರವೇ, ನಾವು ಎಲ್ಲ ಅಲ್ವಾ ಆಗ್ಬೇಕು ಅಂತ ಅಲ್ವಾ? ಯಾರು ಮಂತ್ರಿ ಆಗ್ಬೇಕು ಅಂತ ಯಾರಿಗ ಆಸೆ ಇಲ್ವಯ್ಯ? ಮಂತ್ರಿ ಆಗ್ಬಾರ್ದು ಅಂತ ಏನಾರ ಯಾರಿಗ ಆಸೆ ಇರುವುದಿಲ್ಲ. ನನಗಿದೆ, ನನಗೆ ಹಕ್ಕಿದೆ, ಇದೆ ಅಂತಲ್ಲ, ನನ್ಗೆ ಹಕ್ಕಿದೆ. ಸರ್ಕಾರ ನಮ್ಮ ಪಕ್ಷದ ಹೈಕಮಾಂಡ್ ತೀರ್ಮಾನ ತಗೋತೀನಿ. ನಮ್ಮ ಜನರ ಆಸೆಗಳೇಯ ಪವರ್ ಶೇರಿಂಗ್ ನ ವಿಚಾರವಾಗಿ ಇಷ್ಟೆಲ್ಲ ಬೆಳವಣಿಗೆ ಆಗ್ತಾ ಇದೆ. ಸಿಎಂ ಸಿದ್ದರಾಮಯ್ಯ ಈ ವಿಚಾರವಾಗಿ ಟಕ್ಕರ್ ಕೊಡುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ. ಪವರ್ ಶೇರಿಂಗು